ಮೊದಲು ಕೈ ಎತ್ತಿದ್ದ, ಈಗ ಯಾರು ಕೈ ಯೋಗ ಮಾಡಿದ್ದು? ನಾನಲ್ಲ ಯೋಗ ಮಾಡಿದ್ದು, ದೇವ್ರು ಹೇಳ್ಕೊಡ್ತು ಮಾಡಿದೆ. ಫಸ್ಟ್ ಎಷ್ಟು ಬರ್ತಿತ್ತು? ಅರ್ಧ ಬರ್ತಿತ್ತ. ಈಗ ಎಲ್ಲಿ ಓದ್ತಿತ್ತು? ಏನು ಹೆಸರು? ನಾನೇ ಹೋಗಿ ಮಾಡಿದ್ದು. ಫೀಸ್ ಕೊಡು. ಫೀಸು ಅಣ್ಣನ ಫೀಸ್ ಇಸ್ಕೊಂಡಿರಿ. ನೀವು ತಂಗಿನ ಫೀಸ್ ಇಸ್ಕೊಳ್ಳಿ. ಯಾರು ಕೆಟ್ಟ ಬಗ್ಗೆ ಮಾತಾಡ್ಬೇಡಿ. ನನ್ನ ತಂಗಿ ಕೈ ಆಡ್ತಿ, ಇನ್ನೊಂದ್ಸರಿ ಕೈ ತೋರಿಸ್ಮಗಳು ಹೆಂಗಾಡ್ತಿತ್ತು? ಫಸ್ಟ್ ಎಷ್ಟು ಬರ್ತಿತ್ತು? ಈಗ ನನ್ನ ತಂಗಿ ಒಂದು ಕ್ಲಾಸ್ ಹತ್ತಿರ ಆಗಲ್ವಾ? ಈಗ ಹತ್ತಿರ ಏನು ಬರುತ್ತೆ ನೋಡು. ಕಾಲು ಗಾಯ ಐತೆ, ಬೆಸ ಹೊಡಿತೀನಿ ನೋಡು. ಕೈ ಗಾಯ ಐತೆ, ಅಲ್ಲೆತ್ತೀನಿ. ಕೊಡಾಕಿ ತಾಯಿ ನನಗೆ ದೇವಸ್ಥಾನಕ್ಕೆ ಇದು ತಂದಿರುತ್ತೆ. ಇದು ಅಮೃತ ಸಮಾನ. ಈ ತಾಯಿ ಪ್ರೀತಿ. ಇದು ಕಾಣಿಗೆ ದುಡ್ಡಲ್ಲ, ಅದು ಪ್ರೀತಿ. ಇವಾಗ ಅಲ್ವಾ ಈ ಪ್ರೀತಿ. ಈ ತಾಯಿ ಬೇರೆ ಬೋಂಡ ಹಾಕಿ ಮಗನಿಗೆ ಅಂತ, ನನಗೆ ಅಂತ, ಗಂಡು ಮಕ್ಕಳಿಲ್ಲಂತೆ 2 ರೂಪಾಯಿ ಕೂಡ ಹಾಕಿ ಇಷ್ಟು ತಗೊಂಬಂದಿದೆ. ಬಟ್ ನಾನು ದುಡ್ಡು ಇಸ್ಕೊಂತಿಲ್ಲ, ನೋಡ್ಕೊತಿದ್ದು. ಆದರೂ ಈ ತಾಯಿ ಪ್ರೀತಿಗೆ ಬಂದೆ ಇದು ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ಇಂಥ ತಾಯಿಯರು ಇದ್ದರೆ 1000 ಜನ ಆಶೀರ್ವಾದ ಇದ್ದರೆ ನಾವು ಇನ್ನೂ 4 ಜನಕ್ಕೆ ಅನ್ನ ಹಾಕ್ಬೋದೇನಪ್ಪ. ಅಮ್ಮ ಇದು ಕಾಣಿಕೆ ಡಬ್ಬಿ ದುಡ್ಡಿಗೆ ಹಾಕು, ನಿನ್ನ ಕೈಯಿಂದ ಹಾಕ್ಬಿಡು. ಇದು ಏನಾಗುತ್ತೆ 4 ಜನಕ್ಕೆ ಹೋಗುತ್ತೆ. ಇದರಲ್ಲಿ 200 ರೂಪಾಯಿ ಸೇರುತ್ತೆ. ಇದು ಬಟ್ ನೀನು ಗಂಡು ಮಕ್ಕಳು ಇಲ್ಲ ಅನ್ನೋ ಕೊರತೆ ಬೇಡ. ಗಂಡು ಮಗ ಇಲ್ಲೇ ನೋಡಿ ನಾನು. ಅಮ್ಮ ಇದು ನಿನಗೆ, ಇದು ನಿನ್ನ ಅಂಗಡಿಗೆ ಹೌದಮ್ಮ. ಇದು ಇಟ್ಕೊಮ್ಮ, ಉಪಯೋಗಿಸ್ಕೊ. ಇದನ್ನು ಕಾಣಿಕೆ ಡಬ್ಬಿ ನೀನು ಕೈಯಿಂದ ಹಾಕೋಬಿಡು. ಇಂಥ ತಾಯಿಯರಿಗೆ ಒಂದ್ಸರಿ ಅಮ್ಮ ಹಂಗೆ ನೀನು ನನಗೊಂದು ಆಶೀರ್ವಾದ ಮಾಡ್ಬೋದು. ಇಲ್ಲಮ್ಮ ನೀನು ನನಗೆ ಮಾಡಬೇಕು. ಇಂಥ ತಾಯಿಯರು 100 ಜನ ಇದ್ದರೆ, 100 ಜನ ಆಶೀರ್ವಾದ ಇದ್ದರೆ 4 ಜನಕ್ಕೆ ಅನ್ನ ಹಾಕ್ಬೋದು ನಾನು. ತಾಯಿಯರು ಅಮ್ಮ ಪ್ರೀತಿ ಯಾವಾಗ ಹಿಂಗೆ ಮಗ, ನೀನು ಒಬ್ಬಳೆ ಮಗಳಲ್ಲ, ಅಮ್ಮ ನೋಡ್ಕೋಬೇಕು ದಯವಿಟ್ಟು. ಯಾಕಂದ್ರೆ ಊರು ಇಂಪಾರ್ಟೆಂಟ್ ಅಲ್ಲ ನನಗೆ. ಊರು, ದುಡ್ಡು, ಜಾತಿ ಇಂಪಾರ್ಟೆಂಟ್ ಅಲ್ಲ. ನೀವು ಸಾಕ್ತಿದ್ದೀರಾ ಅದು ಇಂಪಾರ್ಟೆಂಟು. ಏನಪ್ಪ? ಸಾಕ್ತೀರಾ ಇಂಪಾರ್ಟೆಂಟು. ಮಗ ಸಾಕ್ಬೇಕು. ಅಮ್ಮನ ಸಾಕ್ಬೇಕಂದ ನಾನು ಜೀವ ಚೆನ್ನಾಗಿ ಇಟ್ಕೊಂಡ. ಕೈಯಲ್ಲಿ ಹೋಗ್ಬಿಡ್ಬೇಡ, ನೀನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕೈಯಲ್ಲಿ ಯಾರು ಹೆಣ್ಮಕ್ಳು ಹೋಗ್ಬಿಡ್ಬೇಡಿ, ಗಂಡು ಮಕ್ಳು ಹೋಗ್ಬಿಡ್ಬೇಡಿ. ಅದನ್ನ ಬಿಟ್ಟು ದುಡ್ಡು ಮಾಡಿ ಛಲ ಮಾಡಿ ಅಮ್ಮನ ಸಾಕ್ಕೊಡು. ಅಮ್ಮನ ನೋಡ್ಕೊಳ್ತಮ್ಮ. ಹುಷಾರು ಹೋಗಮ್ಮ. ನೀನು ಭಾರಿ ಬೇಜಾರಾಗಿತ್ತು ನನಗೆ. ನೀವೇ ಕರೆದಿ ಮಗ ತಮ್ಮ ಯಾಕೋ ಭಾರಿ ಬೇಜಾರಾಗಿದ್ದಾನೆ ಅಂದರು. ಇವತ್ತು ನಾನು ಕಂಪ್ನಿ ಸ್ವಂತ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಕೋಟಗಡ್ಡೆ ಇನ್ನು ಹೇಳ ನಮ್ಮ ಕಡೆಯಿಂದ. ಯಾವ ಊರು ತಮ್ಮ? ನಾನು ಸರಪನಹಳ್ಳಿ. ನಮ್ಮೂರೇ ಮುಳ್ಳಿಗಿರಿ ಅಯ್ಯೋ ಊರು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಇವರಿದ್ದಾರೆ ಮಲೆನಹಳ್ಳಿ, ಅವರ ಮಗನ ಮದುವೆ. ಇನ್ನೊಂದು ಇವನೊಬ್ಬನೇ ಅಲ್ಲ, ಸುಮಾರು ಜನ ಬಯಲಾಡೋಕ್ಕಾಗೋರು ಹೆಸರು ಬಡ್ದು ಬಂದರೆ ಇವಳು ನಂಬಿ ಏನೋ ಆಗಿದ್ದಾರೆ. ಮತ್ತೆ ಅಹಂಕಾರ ಮಾಡಿ ಕೆಳಗೆ ಬಿದ್ದಾರೆ. ಇಲ್ಲ, ನಾನು ಈಗ ಅವ್ನ ತಾಯ್ತ ಅವನು ಅರ್ಧ ಆಯ್ತು. ನನ್ನ ತಮ್ಮ ಅವನು, ನನ್ನ ತಮ್ಮ ಅವನು ತಾಯ್ತ ಅರ್ಧ ಆಯ್ತು ಅಂತ ತಾಯ್ತ ಹಾಸ್ಕೊಳಕ್ಕೋಸ್ಕರ ಈಗ ಗೊತ್ತಾ, ಒಂದು ಹುಡುಗಿ ಅಮ್ಮ ಕೈ ಆಡ್ತಿಲ್ಲ, ಒಬ್ಬರು ನಡೆಸಿ ಕಳಿಸಿ, ಒಬ್ಬನಿಗೆ ಸೊಂಟ ಬಸ್ ಕಳಿಸ್ತಾನೆ. ಲೈವಲ್ಲಿ ನೋಡ್ದ. ಬೇರೆ ಹೆಂಗೆ ಬರ್ಸಿದ್ರೆ ಎಷ್ಟು ದುಡ್ಡು ಇಸ್ಕೊಂತಾರೆ ಹೇಳ? ಎಷ್ಟು ಇಸ್ಕೊಂತಾರೆ ದುಡ್ಡು? ಎಷ್ಟು ಇಸ್ಕೊಂತಾರೆ ದುಡ್ಡು? ಕೈ ಬರ್ಸಿ ಎಷ್ಟು ಇಸ್ಕೊಂತಾರೆ ದುಡ್ಡು ಇಸ್ಕೊಂಡಪ್ಪ. ಕೈ ಬರ್ಸಿಗೆ ಹೋದ್ರು ಅಷ್ಟೇ. ತಂಗಿ ಏನು ಕೈ ಬಸ್ಸನ್ನು ಇಟ್ಕೋದ್ಲು ಒಂಥರ ಫಿಲಿಪ್ ಕಟ್ಟಿನಲ್ಲ. ನೀನು ಹಂಗೆ ಆಗ್ತಮ್ಮ. ಎಂತೆಂಥರ ಏನೇನಾಗಿದ್ದಾರೆ ದೇವ್ರ ಹತ್ರ. ನಾನು ಕಾಣೋಕ್ಕಿಂತ ಹೆಚ್ಚಿಗೆ ಅಕ್ಷಯ ಪಾತ್ರೆ ಅಂತ ಕರೀತಾರೆ. ನೀನು ಅಂತರ ಹಾಕ್ಯ ಶ್ರದ್ಧೆಯಿಂದ. ಇದು ಅಂತರ ಮಾಡೋದು ದುಡ್ಡುಗೋಸ್ಕರ ಅಲ್ಲ, ಪಂಚವಾದ ಅಂತರ. ಅಲ್ಲೋಗಲ್ಲ, ವರ್ಷ ಆಯ್ತು, 1 ವರ್ಷ ಮೇಲಾಗಿದೆ. ದಾರ ಅರಿಯಕ್ಕೆ ಬರಲ್ಲ, ಈಕೆ ಹಾಕೋದು. ನೀನು ಹಾಕೋ. ಗಾಡಿ ಒಂದು ಸಿಕ್ಕರಕ್ಕೆ ಪೋಸ್ಟ್ ಹಾಕ್ತಾರೆ. ಮನೆಗೆ ಒಂದು ಫೋಟೋಗೆ ಬೆಳಗ್ಗೆ ಅಂತ ಅವಳು ಮುಟ್ಟು ನಿಮ್ಮ ಡ್ರೈವರ್ಗೆ ಹೇಳು ಈ ಗಾಡಿ ನಮ್ಮ ಮಂದೇವರು ಅಂತ. ನೀನೇ ನಿಮ್ಮ ಡ್ರೈವರ್ಗೆ ಹೇಳು, ನೀವು ಕೊಟ್ಟರಿಗೆ ಹೇಳು, ನಿಮ್ಮ ಅಪ್ಪನ ಹೇಳು. ಬೆಳಗ್ಗೆ ಎದ್ದು ಚಪ್ಪಲಿ ಹಾಕಿ ಓಡಿಸ್ಲೇಬೇಕು. ಚಪ್ಪಲಿ ಬಿಟ್ಟು ಅವ್ರು ಮುಟ್ಟಿ ಚಪ್ಪಲಿ ಹಾಕಿ ಓಡಿಸು. ಡೈಲಿ ನಮಸ್ಕಾರ ನಿಲ್ಲಲ್ಲ ಗಾಡಿ. ಡೈಲಿ ಕುಂಕುಮ ಇಟ್ಟು ಇದೆ ಕುಂಕುಮ ಡೈಲಿ ಪ್ರತಿಯೊಂದು ಕುಂಕುಮ, ಪ್ರತಿಯೊಂದು ತೀರ್ಥ, ಒಂದೇ ಒಂದು ಕಡ್ಡಿನ ಎಡೆ ಕೊಡೋದು ತಗೊಳಂಗಿಲ್ಲ. ಅಷ್ಟು ಪವರ್ಫುಲ್ ದೇವರು. ಎಜಡಿಗೆ ಬಾವಿ, 8 ಅಡಿ ವಿಗ್ರಹ ಮೂರ್ತಿ ಥರ ಮಕ್ಕಳು ಸೊಳ್ಳು ಕಡಿಯಲ್ಲ ನೋಡಿ ಪಾಪ. ನೀನು ನಂಬ್ಕೊ, ನಿನ್ನ ಮನೆ ಉದ್ದಾರ ಆಗೋದು. ಕೈ ಬಿಡ್ಕಂತ ಇದೊಂದು ಬಿಡು, ಇದು ಬಿಡು. ಹಿಂಗಿಡ್ಕ ಇದಕ್ಕೆಲ್ಲ ಇದು ಸರಿ ಇಲ್ಲ. ಅದು ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಏನು ಮಾಡೋಕ್ಕಾಗ್ತಾ ಇಲ್ಲ ಕರೆಕ್ಟಾ?